ಹಲೋ ಫ್ರೆಂಡ್ಸ್, ನಾನು ವಿಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ ನಾವು ಏನು ನೋಡಿದ್ದೀವಿ ಅಂತ ನೋಟಿಫಿಕೇಷನ್ ನೋಡಿದ್ವಿ, ಸಿಲೆಬಸನ್ನು ನೋಡಿದ್ವಿ. ಅದೇ ರೀತಿ ಬೇಸಿಕ್ ಟಾಪಿಕ್ಸ್ ಅಂತೇಳಿ ನಿನ್ನೆ ಮೆನ್ಷನ್ ಮಾಡಿದ್ದೆ. ಬೇಸಿಕಲಿ ನಿಮಗೆ ಏನೇನು ಬೇಕು ಅಂತೇಳಿ ಫಸ್ಟಿಗೆ ಹೇಳ್ತೀನಿ. ಆಮೇಲೆ ಬೇಸಿಕ್ ಟಾಪಿಕನ್ನು 1 ಮತ್ತು 2 ಟಾಪಿಕ್ಗಳನ್ನು ಮಾಡಿರ್ತೀನಿ. ಆಮೇಲೆ ಅದರಲ್ಲಿ ವೆರಿ ಈಸಿ ಮೆಥಡು, ಸ್ವಲ್ಪ ಲಕ್ಷ್ಯ ಕೊಟ್ಟು ಎಂಡ್ವರೆಗೂ ನೋಡಿರಿ. ಅದೇ ರೀತಿ ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಓಕೆ, ಡನ್. ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೋರಿ. ಸರ್ ನನಗೆ ಸರ್ಚ್ ಮಾಡಿದಾಗ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರಿ. ನೋಡಿರಿ, ಯೂಟ್ಯೂಬಲ್ಲಿ ಬಿ ಕೆ ಫ್ರೀ ಕ್ಲಾಸಸ್ ಅಂತೇಳಿ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಬರುತ್ತಾ. ಇಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ನೀವು ವಿಡಿಯೋ ಅಪ್ಲೋಡ್ ಮಾಡಿದ ಮೇಲೆ ನಿಮಗೆ ನೋಟಿಫಿಕೇಷನ್ ಬಂದೇ ಬರುತ್ತೆ. ಡನ್. ಓಕೆ, ಈಗ ಫಸ್ಟಿಗೆ ನಿಮಗೆ ಏನೇನು ಬರಬೇಕು ಅಂತಂದ್ರೆ, ಫಸ್ಟಿಗೆ ನಿಮಗೆ ಟೇಬಲ್ಸ್ ಮಗ್ಗಿ ಬರಬೇಕು. ಎಲ್ಲಿ ತನಕ ಬರಬೇಕು ಮಗ್ಗಿ ಅಂತಂದ್ರೆ 25ವರೆಗೂ ಬರಲೇಬೇಕು. 30 ಬಂದರೂ ಏನು ತಪ್ಪಲ್ಲ. ಓಕೆ, ಅಂದ್ರೆ ಮಲ್ಟಿಫಿಕೇಷನಲ್ಲಿ ಅಥವಾ ಡಿವಿಷನ್ ಮಾಡುವಾಗ ಅಥವಾ ಸಿಂಪ್ಲಿಫಿಕೇಷನ್ ಮಾಡುವಾಗ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಟೇಬಲ್ಸ್. ಅದೇ ರೀತಿ ವರ್ಗ ಸಂಖ್ಯೆಗಳು ಅಂದರೆ ಸ್ಕ್ವೇರ್ ನಂಬರ್ಸ್, ಇವು ಕೂಡ 25 ಬರಬೇಕು. ಅದೇ ರೀತಿ ಘನ ಸಂಖ್ಯೆಗಳು ಎಷ್ಟು ಬರಬೇಕು? ಇವು 15 ಬರಬೇಕು. ಯಾವ ಸಂಖ್ಯೆಯ ಸ್ಕ್ವೇರ್ ಕೇಳ್ತಾರೆ ಹೇಳೋಕ್ಕಾಗಂಗಿಲ್ಲ. ಬೇಸಿಕ್ ಟಾಪಿಕ್ಸ್ ಅಂದ್ರೆ ಅದ್ರ ಮೇಲೆ ಒಂದೊಂದು ಕ್ವಶನ್ನು ಎಲ್ಲ ಪರೀಕ್ಷೆಗಳಲ್ಲಿ ಬಂದೇ ಬರ್ತಾವೆ. ಅದನ್ನು ಯಾವ್ಯಾವ ಹೆಂಗೆ ರೀತಿ ಬಂದವ, ಎಷ್ಟು ಟೈಪ್ ಅದಾವ ಅಂತೇಳಿ ನೋಡ್ತಾ ಹೋಗೋಣ. ಅದೇ ರೀತಿ ನೆಕ್ಸ್ಟ್ ನಾವು ಏನು ಮಾಡೋಣ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಪ್ರತಿ ಸೆಟ್ಟಲ್ಲಿ ಹೆಂಗೆ ಬಂದವ ಅಂತೇಳಿ ಎಲ್ಲ ನೋಡ್ಕೊತ ಹೋಗೋಣ. ಓಕೆ, ಡನ್. ಇಷ್ಟು ಬರಬೇಕು. ಆಮೇಲೆ ನಿಮಗೆ ಏನು ಬರಬೇಕಂತಂದ್ರೆ ಎಡಿಷನು, ಸಂಕಲನ ಬರಬೇಕು, ಕೂಡಿಸ್ಲಿಕ್ಕೆ ಬರಬೇಕು. ಫಸ್ಟು ಬೇಸಿಕ್ಕು ಸಂಕಲನ ಬರಬೇಕು, ವ್ಯವಕಲನ ಬರಬೇಕು, ಆಮೇಲೆ ಗುಣಾಕಾರ, ಆಮೇಲೆ ಭಾಗಾಕಾರ, ಇವೆಲ್ಲವೂ ಬರಬೇಕು. ಓಕೆ, ಡನ್. ಈಗ ಫಸ್ಟ್ ಟಾಪಿಕ್ ನಾವು ಹೋಗ್ಬೇಕಂತಂದ್ರೆ ಏನು ನೋಡ್ಬೇಕಂತಂದ್ರೆ, ಟಾಪಿಕ್ 1 ವರ್ಗ ಸಂಖ್ಯೆಗಳು ಮತ್ತು ಘನ ಸಂಖ್ಯೆ. ಇದ್ರ ಮೇಲೆ ಅಗ್ನಿವೀರ್ಗೂ ಒಂದು ಕ್ವಶನ್ ಬಂದೇ ಬರುತ್ತೆ. ಈಗ ನಮಗೆ SSC GD ಅಂತಂದ್ರೆ 1 ರಿಂದ 2 ಕ್ವಶನ್ ಬಂದೇ ಬರ್ತಾವೆ. ಓಕೆ, ಅವು ಎಷ್ಟು ಟೈಪ್ ಅದಾವ, ಏನದಾವ ಅಂತೇಳಿ ನೋಡ್ತಾ ಹೋಗೋಣ. ಓಕೆ, ಜಾಸ್ತಿ ಕೇಳಿದ್ದು ನಿಮಗೆ ವರ್ಗ ಸಂಖ್ಯೆಗಳ ಮೇಲೆ ಕೇಳಿದ್ದಾರೆ. ಘನ ಸಂಖ್ಯೆಗಳಂತ ಯಾಕೆ ಮೆನ್ಷನ್ ಮಾಡಿ ಅಂದರೆ, ಇದು ಬೇರೆ ಎಕ್ಸಾಮ್ಗಳಲ್ಲಿ ಅಗ್ನಿವೀರ್ ಆಗಲಿ ಬೇರೆ ಎಕ್ಸಾಮ್ಗಳಲ್ಲಿ ಕೇಳ್ತಾರೆ. ಸೊ ಎರಡನ್ನು ನಾವು ಮುಗಿಸ್ಬಿಟ್ರೆ ಯಾವುದೇ ಓದುವಾಗ ಒಂದು 10 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ಕಂಪ್ಲೀಟಾಗಿ ಓದಿದ್ರೆ ಯಾವುದೇ ಎಕ್ಸಾಮ್ ಬಂದರೆ ನೀವು ಸಕ್ಸಸ್ಸನ್ನು ಕಾಣ್ತೀರಿ. ಓಕೆ, ಡನ್. ಫಸ್ಟಿಗೆ ನೋಡಿರಿ, ಟೈಪ್ 1. ಫಸ್ಟಿಗೆ ವರ್ಗ ಸಂಖ್ಯೆಗಳನ್ನು ನೋಡ್ತಾ ಹೋಗೋಣ. ಟೈಪ್ 1 ಏನು, 23ರ ವರ್ಗ ಸಂಖ್ಯೆ ಏನು ಅಂತ ಕೇಳ್ಯಾರ. ಓಕೆ, 23ರ ವರ್ಗ ಸಂಖ್ಯೆ ಅಂತಂದಾಗ ನಾವು ಏನು ಮಾಡಬೇಕಂತಂದ್ರೆ, ಫಸ್ಟಿಗೆ 23ಅನ್ನು ಬರೀರಿ. ಓಕೆ, ನಾವು 23 × 23 ಮಾಡೋಣ ಬರುತ್ತೆ. ಓಕೆ, ಅದೇ ರೀತಿ ನಾನು ಇನ್ನೊಂದು ಮೆಥಡ್ ಹೇಳ್ತೀನಿ ನೋಡಿರಿ. ಈ 2ಅನ್ನು ಈ 3ಅನ್ನು ಸಪ್ರೇಟಾಗಿ ತಗೋಬೇಕು. ಓಕೆ, ಸಪ್ರೇಟಾಗಿ ತಗೋ ನಂತರ ಇಲ್ಲಿ 2 ಸ್ಕ್ವೇರ್, ಇಲ್ಲಿ 2 ಐತಲ್ಲ, ಈ 2 ಸ್ಕ್ವೇರನ್ನು ಇಲ್ಲಿ ಬರೀಬೇಕು. 2 ಸ್ಕ್ವೇರ್ ಎಷ್ಟು? 4. ಆದರೆ ಸ್ಕ್ವೇರ್ ಅಂದರೆ ಎಷ್ಟು? 2 ನಂಬರ್ ಅಂದರೆ 0, 4 ಅಂತ ಬರಿಬೋದು, ಏನು ಚೇಂಜಸ್ ಆಗಲ್ಲ. 3 ಸ್ಕ್ವೇರ್ ಎಷ್ಟು? 9. ಇದನ್ನು 0, 9 ಅಂತ ಬರಿಬೋದು. ಈ ಪ್ಲೇಸನ್ನು ಬಿಡಬೇಕು. ನೆಕ್ಸ್ಟು ಇಲ್ಲಿ ಯಾವ ರೀತಿ ನಾವು ಸಪ್ರೇಟಾಗಿ ಸಂಖ್ಯೆಗಳದೆಲ್ಲ ಒಂದು ಮಲ್ಟಿಫಿಕೇಷನ್ ಮಾಡಬೇಕು. ಏನು? 2 × 3 × 2 ಎಷ್ಟಾಯಿತು? 2 3 6, 6 2 12. ಈ 12ಅನ್ನು ಎಲ್ಲಿ ಬರಿಬೇಕಂತಂದ್ರೆ, ಸ್ಟಾರ್ ಮಾರ್ಕೇನು ಹಾಕಿರ್ತೀವಲ್ಲ ಅಲ್ಲಿಂದ ಈ ಕಡೆ ಬರಿಬೇಕು. ಕನ್ಫ್ಯೂಸ್ ಮಾಡ್ಕೊತೀರ ಅಂತೇಳಿ ನಾನು ಇಲ್ಲಿ ಹಿಂಗೆ ಹೇಳತ್ತೀನಿ. ಓಕೆ, ಈಗ ನೋಡಿರಿ, 2 ಇಲ್ಲಿ ಬರ್ದೀವಿ, 1ಅನ್ನು ಇಲ್ಲಿ ಬರ್ದೀವಿ. ಓಕೆ, ಈಗ ಇದನ್ನು ಆ್ಯಡ್ ಮಾಡಬೇಕು. ಎಷ್ಟು ಬಂತು? 5, 2, 9 ಅಂದ್ರೆ 23ರ ವರ್ಗ ಸಂಖ್ಯೆ ಎಷ್ಟಾಯ್ತು ರೀ? 529. ಓಕೆ, ಇದು ನಮ್ಮದು ಟೈಪ್ 1ರಲ್ಲಿ ಕೇಳುವಂತಹ ಪ್ರಶ್ನೆ. ಓಕೆ, 2 ಅಂಕಿ ಇದ್ದಾಗ, ಇದೇ 2 ಅಂಕಿ ಇದ್ದಾಗ ಅರ್ಥ ಆಯ್ತಲ್ಲ, ಸಪ್ರೇಟಾಗಿ ಮಾಡ್ಕೋದು, ನೋಟ್ ಮಾಡ್ಕೋರಿ. ಇಲ್ಲ ಸರ್ ನಾನು 23 × 23 ಮಾಡ್ತೀನಿ, ಹಾಗೂ ಮಾಡ್ಬೋದು. ಇದು ವೆರಿ ಈಸಿ, ಏನೂ ಕತ್ಲಾಗಂಗಿಲ್ಲ. ಬಾಯಾಟ್ ನಿಮಗೆ ನೆನಪಿದ್ದು ಅಂದರೆ ಭಾಳಷ್ಟು ಇಂಪಾರ್ಟೆಂಟ್. ಅದಕ್ಕೆ ನಾವು ಫಸ್ಟಿಗೆ ಹೇಳಿದ್ನ 25 ಅಲ್ಲ 30ರವರೆಗೂ ನಿಮಗೆ ಕಂಠಪಾಠ ಮಾಡಿದ್ರೆ ಭಾಳ ಒಳ್ಳೆಯದು. ಓಕೆ, ಡನ್. ನೆಕ್ಸ್ಟ್ ನೋಡಿರಿ, ಟೈಪ್ 2 ಅಂದಾಗ ಇದೇ 2 ಅಂಕಿದ ಲಾಸ್ಟಿಗೆ 5 ಇದ್ದಾಗ ಹೆಂಗೆ ಮಾಡಬೇಕು? ವೆರಿ ಈಸಿ. ಅದಕ್ಕಿಂತ ಈಗ ಫಸ್ಟ್ ಮೆಥಡ್ ಹೆಂಗೆ ಮಾಡಿದ್ರಿ ಹಂಗೆ ಮಾಡ್ಬೋದು. ಅದಕ್ಕಿಂತ ಈಸಿ ಅಂತದ ನೋಡಿರಿ, 45 ಸ್ಕ್ವೇರ್. ಓಕೆ, 5 ಇದ್ದಾಗ ಭಾಳ ಈಸಿ.
ಈ ಕಡೆ 4 ಅದಲ್ಲ, 4 ಇಲ್ಲಿ ಕೆಳಗಡೆ ಬರೀತೀರಿ. ಓಕೆ, ಇಲ್ಲಿ 5. ಓಕೆ, 4. ಈಗ 4 ಅಂತಂದಾಗ 4ರ ಮುಂದಿನ ಅಂಕಿ ಯಾವ್ದು ರೀ? ಇದಲ್ಲ, 1 2 3 4 ಬರ್ತಾವಲ್ಲ, ಹಾಂ, ಅದು 4 ಆದ ನಂತರ ಯಾವುದು? 5. 4 × 5 ಮಾಡೋದು ರೀ, ಇಲ್ಲಿ 5ರ ಸ್ಕ್ವೇರ್ ಮಾಡೋದು. ಫೈನಲ್ ನೋಡಿರಿ, 4 5 20, 5 5 25. ಮುಗಿತು ನಮ್ದು ಆನ್ಸರ್. ಅಂದ್ರೆ ನಮ್ಮದು 5 ಇದ್ದಾಗ ಬಹಳಷ್ಟು ಈಸಿ ಅನ್ನೋದನ್ನು ನಿಮಗೆ ಇಲ್ಲಿ ತೋರಿಸ್ಕೊಟ್ಟದ್ದು. ಇದೇನು? ಟೈಪ್ 2. ಇದೇನು? 45ರ ವರ್ಗ ಸಂಖ್ಯೆ. ಇದು 2ನೇ ಟೈಪನ್ನು. ಓಕೆ, ಈಗ 3ನೇದಂತಂದ್ರೆ ಅದೇ ವರ್ಗ ಸಂಖ್ಯೆಯಲ್ಲಿ 3 ಅಂಕಿ ಇರ್ತವೆ. ಅವಾಗೇನು? ಅದು ಸೇಮ್ ಬರುತ್ತೆ, ಆದರೆ ಸಂಖ್ಯೆಗಳನ್ನು ಸಪ್ರೇಟಾಗಿ ಮಾಡ್ಕೋದನ್ನು ಹೇಳ್ತೀನಿ ಇಲ್ಲಿ. ಫಸ್ಟಿಗೆ 2 ಅಂಕಿ ತೊಗೋಬೇಕು, ಆಮೇಲೆ 1 ಅಂಕಿ. ಸರ್ ಫಸ್ಟಿಗೆ 2 ಯಾಕೆ ತೊಗೊಂಡ್ರು? ವರ್ಗ ಅಂದರೆ ಎಷ್ಟು? 2. ಇಲ್ಲಿ 10ರ ಸ್ಕ್ವೇರು, ಇಲ್ಲಿ 2 ಸ್ಕ್ವೇರ್. 10ರ ಸ್ಕ್ವೇರ್ ಎಷ್ಟು? 100. 2 ಸ್ಕ್ವೇರು 0 4. ಈ ಪ್ಲೇಸ್ ಬಿಡ್ರಿ. ನೆಕ್ಸ್ಟು ಸೇಮ್ 10 ಇಂಟು ಇಲ್ಲಿ ಫಸ್ಟಿಗೆ ಮಾಡಿದ್ವಲ್ಲ, ಈ ಸಂಖ್ಯೆಗಳನ್ನು ಸಪ್ರೇಟಾಗಿ ಇಂಟು ಮಾಡ್ಕೋಬೇಕು. ಓಕೆ, 10 ಇಂಟು 2 ಇಂಟು 2 ಎಷ್ಟು ಬಂತು? 2 4 ಇಂಟು 10 ಅಂದ್ರೆ 40. ಇದನ್ನು ಎಲ್ಲಿ ಬರಿಬೇಕು? ಇಲ್ಲಿ ಬರಿಬೇಕು. ಓಕೆ, ಈಗ ಆ್ಯಡ್ ಮಾಡಿರಿ. ಎಷ್ಟು ಬಂತು? 10404. ಇದೆಷ್ಟು? 102ರ ವರ್ಗ ಸಂಖ್ಯೆ. ಇದು ಪರೀಕ್ಷೆಗಳಲ್ಲಿ ಕೇಳಿರ್ತವೆ. ಓಕೆ, ಇದೇನು? 2 ಅಂಕಿದು, 3 ಅಂಕಿದು, ಕೊನೆಯಲ್ಲಿ 5 ಅಂಕಿದೆ. 5 ಮಾತ್ರ ಹೆಂಗೆ? ಓಕೆ, ಡನ್. ಈಗ ನೆಕ್ಸ್ಟ್ ಇನ್ನೊಂದು ಅದ ನೋಡ್ರಿ. ಈಗ ಅವರಾಗೆ ನಮಗೆ ಏನು ಕೊಟ್ಟಿರ್ತಾರೆ? ಆನ್ಸರನ್ನು ಕೊಟ್ಟಿರ್ತಾರೆ. ನಾವೇನು ಮಾಡಬೇಕು? ಯಾವ ಸಂಖ್ಯೆಯ ವರ್ಗ ಸಂಖ್ಯೆ ಅನ್ನೋದನ್ನು ಕಂಡುಹಿಡಿಬೇಕಾಗತ್ತೆ. ಓಕೆ, ಅದು ಹೆಂಗೆ ಮಾಡೋದು ಅಂತೇಳಿ ಇಲ್ಲಿ ಹೇಳ್ಕೊಡ್ತೀನಿ. ಈಗ ನೋಡಿರಿ, 3969 ಅಂತೇಳಿ ಕೊಟ್ಟಾರ. ಇದು ಯಾವ ಸಂಖ್ಯೆಯ ವರ್ಗ ಸಂಖ್ಯೆ ಅಂತ ಕೇಳತ್ತಾರೆ. ಈಗ ನಾವೇನು ಮಾಡಬೇಕು? ಇಲ್ಲಿ ಒಂದು ಚಾರ್ಟ್ ಕೊಟ್ಟಿನಿ ನೋಡಿರಿ. ಅಂದರೆ ಯಾವ ಸಂಖ್ಯೆಯ ವರ್ಗ ಸಂಖ್ಯೆ, ಕೊನೆಯ ಬರುವಂತಹ ಅಂಕಿಗಳನ್ನು ನಾನು ನೋಟ್ ಮಾಡಿದ್ದೀನಿ. ಓಕೆ, ಈಗ ಲಾಸ್ಟ್ ಅಂಕಿ ಇಲ್ಲಿ ನೋಡಿರಿ ಏನದ? 3969. ಓಕೆ, ಈ ಕೊನೆಯ ಅಂಕಿ ಏನದ ರೀ? ನಾನು ಫಸ್ಟಿಗೆ ಏನು ಸೆಲೆಕ್ಟ್ ಮಾಡ್ತೀನಿ? 2 ಅಂಕಿ ಕೊನೆಯದನ್ನು ಸೆಲೆಕ್ಟ್ ಮಾಡಬೇಕು. ಯಾಕಂದ್ರೆ ಸ್ಕ್ವೇರ್ ಅಂದರೆ 2 ಅಂದರೆ 2 ಅಂಕಿ ನಾನು ಕೊನೆಯದು ಸೆಲೆಕ್ಟ್ ಮಾಡಿ. ಕೊನೆಯಲ್ಲಿ 9 ಇದ್ದಾಗ ಏನು ಬರ್ಬೋದು ನನಗೆ? ನೋಡಿರಿ, ಕೊನೆಯಲ್ಲಿ 9 ಇಲ್ಲದ. ಓಕೆ, ಕೊನೆಯಲ್ಲಿ 9 ಎಲ್ಲೆಲ್ಲಿ ಬಂದದ್ದು ನೋಡಿರಿ, ಇಲ್ಲೊಂದದ, ಆಮೇಲೆ ಇಲ್ಲೊಂದದ. ಅಂದ್ರೆ ನಮಗೆ ಲಾಸ್ಟಿಗೆ ಬರುವಂತಹ ಅಂಕಿ ಒಂದು 3 ಆಗಿರ್ಬೋದು, ಇಲ್ಲ 7 ಆಗಿರ್ಬೋದು. ಅದಾದ ನಂತರ ಈಗ ಉಳಿದದ್ದೆಷ್ಟು? 39. ಈ 39 ಯಾವ ಸಂಖ್ಯೆಯ ವರ್ಗ ಸಂಖ್ಯೆ ಮಾಡಿದ್ರೆ 39ಕ್ಕೆ ಸಮೀಪದ, ಕ್ರಾಸ್ ಆಗಬಾರ್ದು. ಸಮೀಪದ ಅಂದ್ರೆ ಎಷ್ಟದ ರೀ? 36 ಅದ. ಎದ್ರದ್ದು? 6ರದು. ಅಂದ್ರೆ ಮೊದಲ ಅಂಕಿ ನಮ್ದು ಏನು ಬಂತು? 6 ಬಂತು. ಅಂದ್ರೆ ನಮ್ದು 63 ಆಗ್ಬೋದು, ಇಲ್ಲ 67 ಆಗ್ಬೋದು, ನಮ್ಗೆ ಗೊತ್ತಿಲ್ಲ. ಈಗ ಅದರ ಸೆಂಟ್ರಲ್ಲಿ ನಾನು 65ರದ್ದು ಮಾಡ್ಬೋದಲ್ಲ. ಲಾಸ್ಟಿಗೆ 5 ಇದ್ದದ್ದು ವೆರಿ ಈಸಿ ಅಂತ ಹೇಳೀನಿ. ಏನು? 6 ಅದ. 6ರ ಮುಂದಿನ ಯಾವುದು? 7. 6 7 ಎಷ್ಟು? 42. 5 5 25. ಹೌದಾ? ಇದು 65ರ ಸ್ಕ್ವೇರ್. ಲಾಸ್ಟ್ 5 ಇದನ್ನು ಪ್ರಿವಿಯಸ್ ಹೇಳೀನಿ, ಅದನ್ನು ತೊಗೊಂಡು ನಾನು ಇಲ್ಲಿ ಯೂಸ್ ಮಾಡಿ. ಅಂದ್ರೆ ನಾನು ಫಸ್ಟಿಗೆ ನಾನು ಏನು ಸ್ಟಾರ್ಟಿಂಗಿಂದ ಹೇಳ್ತೀನೋ ಮುಂದೆ ಅಪ್ಲೈ ಆಗ್ತದೆ. ಅದಕ್ಕೋಸ್ಕರ ನಿಮಗೆ ಡೀಟೇಲಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಈಗ 4225 ಅನ್ನೋದು ಈ ಕೊಟ್ಟಂತಹ ಒಂದು ಕ್ವಶನ್ಗೆ ದೊಡ್ಡದನ್ನು ಸಣ್ಣದ. ಇದು 45ರದ ಇಷ್ಟು ದೊಡ್ಡದಾಗಿದೆ, ಇಲ್ಲಿ ನಮಗೆ ಕಮ್ಮಿ ಅದ. ಅಂದ್ರೆ 47 ಅಂದರೆ ಇದಕ್ಕಿಂತ ದೊಡ್ಡದಾಗುತ್ತೆ. ಅಂದ್ರೆ 47 ಬರೋಂಗಿಲ್ಲ, ಏನು ಬರುತ್ತೆ ರೀ? 67 ಬರೋಂಗಿಲ್ಲ, 63 ಬರ್ತದೆ. ಈ ಕೊಟ್ಟಂತಹ ಒಂದು ಸಂಖ್ಯೆಯ ವರ್ಗ ಸಂಖ್ಯೆ ಯಾವುದ್ರದಂತಂದ್ರೆ ಇದು 63 ಅಂತಂದ. ಓಕೆ, ಈಗ ಇದು ನಮಗೆ SS ಒಳಗೆ ಬಂದಿಲ್ಲ, ಅಗ್ನಿವೀರಲ್ಲಿ ಕೇಳಿದ್ದಾರೆ. ಯಾಕಂತಂದ್ರೆ ಟೈಪ್ಸ್ ಬಂದಾಗ ಎಷ್ಟದಷ್ಟೆಲ್ಲ ಕಂಪ್ಲೀಟಾಗಿ ಮಾಡ್ಬೋದು. ಯಾವುದಾದ್ರೂ ಕೇಳಿ ಬಿಡಲಿ, ಹೇಳೋಕ್ಕಾಗಂಗಿಲ್ಲ. ಹೌದಾ? ಡನ್. ಇದು 4ನೇ ಟೈಪು. ಡನ್. ಓಕೆ, ನೆಕ್ಸ್ಟ್ ಈಗ 5ನೇ ಟೈಪ್. ಇದು ವೆರಿ ವೆರಿ ಇಂಪಾರ್ಟೆಂಟು. SSC ಒಳಗೆ JDಯಲ್ಲಿ ಕೇಳಿದ್ದಾರೆ. ಓಕೆ, ಪಾಯಿಂಟ್ ಒಳಗೆ ಕೊಟ್ಟಾರ. ಎಷ್ಟದಾವ ಪಾಯಿಂಟ್ ಆದಮೇಲೆ ನೋಡ್ಬೇಕು. ಫಸ್ಟಿಗೆ 0.1 2 3 4 5 6 ಅದ. ಹೌದಾ? ಈಗ ನಾವೇನು ಮಾಡಬೇಕು? ಅಂಕಿ 0 ಬಿಟ್ಟು ಅಂಕಿ ಏನದ ನೋಡಬೇಕು. 81. ಯಾವ ಸಂಖ್ಯೆದು? 9ರದು. ಡನ್ನ.
ಈಗ ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇದಾವೆ ನೋಡಿರಿ, 1 2 3 4 5 6 6 ಅದಾವ ಅಂದ್ರೆ ಇವು ಸ್ಕ್ವೇರ್ ಆದಮೇಲೆ 6 ಆಗ್ಯಾವ. ಸ್ಕ್ವೇರ್ ಹೊರಗೆ ತೆಗೆದ್ರೆ ಅದರ ಅರ್ಧ 3 ಆಗ್ಬೇಕು. ಅಂದ್ರೆ ಪಾಯಿಂಟ್ ಆದಮೇಲೆ 3 ಸಂಖ್ಯೆ ಆಗ್ಬೇಕು. ಇದು 1 2 3 ಅಂದ್ರೆ ಈ ಪಾಯಿಂಟ್ ಕೊಡ್ಬೇಕು, ಅಂದ್ರೆ 0. ಅರ್ಥ ಆಯಿತು? ಇನ್ನೊಂದು ಹೇಳ್ತೀನಿ ನೋಡಿರಿ, 81 ಇದ್ರದ್ದು 9. ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಅದಾವ? 6 ಅದಾವ. 6 ಅಂದ್ರೆ ಸ್ಕ್ವೇರ್ ಆದಮೇಲೆ 6 ಆಗ್ಯಾವ. ಅದನ್ನು ಹೊರಗಡೆ ತೆಗೆದ್ರೆ ನಮಗೆ ಎಷ್ಟು ಆಗಬೇಕು? ಡಬಲ್ ಆಗೈತೆ ಅದು ಪಾಯಿಂಟ್ ಆದಮೇಲೆ. ಅದರ ಅರ್ಧ ಅಂದರೆ 6ರ ಅರ್ಧ ಎಷ್ಟು? 3. ಅಂದರೆ ಈ ಪಾಯಿಂಟ್ ಆದಮೇಲೆ 3 ಅಂಕೆ ಇರಬೇಕು ನಮಗೆ. ಅಂದರೆ ಈಗ ಆಲ್ರೆಡಿ 9 ಐತೆ, 2 0 ಕೊಟ್ಟರೆ ಮುಗಿದೋದು. ಅಂದ್ರೆ 0.009 ಸ್ಕ್ವೇರ್ ಮಾಡಿದ್ರೆ ನಮಗೆ ಇದು ಬರುತ್ತೆ. ಇದು ಕೇಳಿದಂಥ ಪ್ರಶ್ನೆ, ಇಂಥ ಕ್ವಶನ್ 100% ಬಂದೇ ಬರ್ತದೆ. ಅರ್ಥ ಆಯಿತು? ಇದೇನು ಸ್ಕ್ವೇರಲ್ಲಿ ನಮಗೆ 5 ಟೈಪ್ ಅದಾವ, ಇದು 5 ಟೈಪ್ ಅದ. ಇನ್ನು ಕ್ಯೂಬಲ್ಲಿ ಹೋಗ್ರಿ. ಓಕೆ, ಘನಸಂಖ್ಯೆ 16ರ ಘನಸಂಖ್ಯೆ ಎಷ್ಟು? ಓಕೆ, 16ನ್ನು ಫಸ್ಟಿಗೆ ನಾನು ಬರಿತೀನಿ, 16 ಅಂತ ಬರ್ತೀನಿ. ಓಕೆ, ಇನ್ನೊಂದು ಸ್ವಲ್ಪ ಈ ಕಡೆ ಬರಿತೀನಿ. ಓಕೆ, ಈಗ ಅಲ್ಲಿನ ಸೇಮ್ ನಾನು ಸಪ್ರೇಟಾಗಿ 2 ಅಂಕೆಯನ್ನು ಹೊಡಿತೀನಿ. ಈ ಕಡೆ 1, ಈ ಕಡೆ 6. ಇಲ್ಲಿ 1ರ ಕ್ಯೂಬು, ಇಲ್ಲಿ 6ರ ಕ್ಯೂಬ್. 1ರ ಕ್ಯೂಬ್ ಎಷ್ಟು? 1. ಅದರ ಕ್ಯೂಬ್ ಅಂದರೆ ಎಷ್ಟು? 3. ಅಂದ್ರೆ 2 0 ಕೊಟ್ಟರೆ ಏನು ಚೇಂಜಸ್ ಆಗಂಗಿಲ್ಲ. ನೆಕ್ಸ್ಟು 6ರ ಘನ ಸಂಖ್ಯೆ ಎಷ್ಟು? 6ರ ಘನಮೂಲ ಎಷ್ಟು ರೀ? 6 6 36, 36 216. ಅದಕ್ಕೆ ನಾನು ಏನು ಹೇಳೋದು ಹೇಳ್ರಿ, ನಿಮ್ಗೆ ಕಂಪಲ್ಸರಿಯಾಗಿ ಘನ ಸಂಖ್ಯೆಗಳು 15ರಿಂದ 20ರವರೆಗೂ ಬಂದು ಏನೂ ಚೇಂಜಸ್ ಆಗೋದಿಲ್ಲ. ಯಾಕಂತಂದ್ರೆ ಭಾಳಷ್ಟು ಅವೇ ನಿಮಗೆ ಕೈ ಹಿಡಿತಾವಂದಂಗೆ. ಓಕೆ, ಡನ್. ಈಗ 1ರ ಕ್ಯೂಬನ್ನು ಸಪ್ರೇಟಾಗಿ ಬರ್ದ್ರಿ. ಈಗ ನೆಕ್ಸ್ಟ್ 6ರ ಕ್ಯೂಬನ್ನು ನಾನು ಇಲ್ಲಿ ಬರೀತೀನಿ, 216 ಅಂತ ಬರ್ತೀನಿ. ಇದಕ್ಕೇನು 0 ಹಚ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ 3 ಅಂಕೆ ಅದಾವೆ. ನೆಕ್ಸ್ಟು ಈ ಪ್ಲೇಸ್ ಬಿಡಬೇಕು. ಓಕೆ, ನೆಕ್ಸ್ಟ್ ಸೇಮು 1 ಇಂಟು 6 ಇಂಟು 3. ಒಂದು ಸ್ಟೆಪ್ ಎಕ್ಸ್ಟ್ರಾ ಆಕತ್ತೆ ಅಷ್ಟೇ. ಇಲ್ಲಿ 6 ಮೂಲ ಎಷ್ಟು? 18 ಬಂತ. ಅಲ್ಲಿ ಸ್ಕ್ವೇರ್ ಒಳಗೆ 18 ತಂದು ಇಲ್ಲಿ ಬರ್ಬಿಡ್ತೀವಿ. ಇಲ್ಲಿ ಹಾಗಿಲ್ಲ. ಏನು ಮಾಡಬೇಕು? ಕೊಟ್ಟಂತಹ ಕ್ವಶನ್ ಏನದಲ್ಲ ಅದನ್ನು ಈ ಬಂದಂತಹ ಆನ್ಸರ್ಗೆ ಇಂಟು ಮಾಡಬೇಕು. 16 ಇಂಟು 18 ಮಾಡಬೇಕು. ಅದು ಬರುವಂತಹ ಉತ್ತರ ಎಷ್ಟು ಹೇಳ್ರಿ? 288. ಈ 16 ಎಲ್ಲಿದ್ದು? ಈ ಕ್ವಶನಲ್ಲಿ ಕೊಟ್ಟದನ್ನು ಅದಕ್ಕೆ ಇಂಟು ಮಾಡಿ. ಈ 288 ಬರೀಬೇಕು? ಸ್ಟಾರ್ ಮಾರ್ಕಿಂದ ಈ ಕಡೆ ಬರೀಬೇಕು. ಬರೀತೀರಿ? ಎಷ್ಟದ ರೀ? 8 8 2. ಈಗ ಪ್ಲಸ್ ಮಾಡ್ತೀರಿ? 6 9 ಇದು 10 ಆಯಿತು. ನೆಕ್ಸ್ಟು 4096. ಇದು 16ರ ಘನಮೂಲ. ಅಂಡರ್ಸ್ಟ್ಯಾಂಡ್ ಆಯಿತಾ? ಕ್ಯೂಬ್ ಅಂದ್ರೆ 1 ಸ್ಟೆಪ್ ಹೆಚ್ಚು, ಸ್ಕ್ವೇರ್ಗಿಂತ 1 ಸ್ಟೆಪ್ ಹೆಚ್ಚು. ಆ 1 ಸ್ಟೆಪ್ ಏನು? ಈ ಬಂದಂತಹ ಆನ್ಸರ್ಗೆ ಈ 16 ಕೊಟ್ಟಂತಹ ಪ್ರಶ್ನೆಯನ್ನು ಇಂಟು ಮಾಡಬೇಕಷ್ಟ. ಬಂದಂಥ ಆನ್ಸರ್ನ ಇಲ್ಲಿ ಆ್ಯಡ್ ಮಾಡಬೇಕು. ಗೊತ್ತಾಯಿತು? ಇದು ಘನ ಆಯಿತು. ಓಕೆ, ಡನ್. ಇನ್ನು ಘನ ಇದ್ರೊಳಗೆ ಆನ್ಸರ್ ಕೊಟ್ಟಿರ್ತಾರೆ, ಕ್ವಶನನ್ನು ಕಂಡುಹಿಡಿಬೇಕು. ಈ ಸ್ಕ್ವೇರ್ ಒಳಗಿದ್ದಕ್ಕಿಂತ ಇದು ಬಹಳಷ್ಟು ಈಸಿ ಅನ್ಸುತ್ತೆ. ಹೆಂಗೆ ನೋಡಿರಿ, ಫಸ್ಟಿಗೆ ಕೊಟ್ಟಂತಹ ಪ್ರಶ್ನೆಯನ್ನು ನೋಡಿರಿ. ಏನದ? 39,304. ಚಾರ್ಟಿಲ್ಲಿ ಕೊಟ್ಟು ನೋಡಿರಿ ಕ್ಯೂಬ್ದು. ಈಗ ನೋಡಿರಿ ಕೊನೆಯಲ್ಲಿ ಬರುವಂಥದ್ದು ನೋಡಿರಿ, 1 ಇದ್ದಲ್ಲಿ 1 ಅದ ರೀ. ಅಂಥವು ಇಲ್ಲಿ ಸಪ್ರೇಟಾಗಿ ಬರ್ದೀನಿ ನೋಡಿ. ಸೇಮ್ ಫಾರ್ 1 ಇದ್ರೆ 1 ಬರುತ್ತೆ, 4 ಇದ್ರೆ 4, 5 ಇದ್ರೆ 5, 6 ಇದ್ರೆ 6, 9 ಇದ್ರೆ 9, 0 ಇದ್ರೆ 0. ಈಗ ಎಲ್ಲಿ ಚೇಂಜಸ್ ಆಗುತ್ತೆ ಅಂತ ಇಲ್ಲಿ ಹೇಳ್ತೀನಿ ನೋಡಿರಿ. ಎಲ್ಲಿ ಅಂದ್ರೆ ಇಲ್ಲಿ 2 ಇದ್ದಾಗ ಏನು ಬರುತ್ತೆ ರೀ? ಲಾಸ್ಟ್ ಸಂಖ್ಯೆ 8 ಬರುತ್ತೆ. ಅದೇ 8 ಇದ್ದಾಗ 2 ಬರುತ್ತೆ. ಗೊತ್ತಾಗುತ್ತಲ್ಲ? ನೆಕ್ಸ್ಟು ಅದೇ ರೀತಿ ಇನ್ನೊಂದು ಅದ ರೀ, ಅದೇ ಥರ 3 ಇದ್ದಾಗ 7 ಬರುತ್ತೆ, 7 ಇದ್ದಾಗ 3 ಬರುತ್ತೆ. ಅವು 2 ಇಲ್ಲಿ ಲಾಸ್ಟಿಗೆ ಬರ್ತೀನಿ ನೋಡಿರಿ. ಅಂದರೆ ನಮಗೆ ಈ ಕೊನೆಯ ಕ್ಯೂ ಬಂದಾಗ ಎಷ್ಟು? 3 ಸಂಖ್ಯೆ. ನಾ 3 ತೊಗೊಂಡಿನಿ ಫಸ್ಟಿಗೆ. ಇದ್ರ ಒಳಗೆ ಲಾಸ್ಟ್ ಅಂಕೆ ಏನದ ರೀ? 4. 4 ಇದ್ರೆ ಏನು ಬರ್ಬೇಕು? ನಂಗೆ 4 ಬರ್ಬೇಕು. ಇಲ್ಲಿ ನೋಡಿ, 4 ಇದ್ರೆ 4 ಬರ್ತೈತಿ. ಅಂದರೆ ಲಾಸ್ಟ್ ಅಂಕೆ 4. ಈಗ 39. ಯಾವ ಸಂಖ್ಯೆ ಕ್ಯೂಬ್ ಮಾಡಿದ್ರೆ 39 ಸಮೀಪ ಅದ ರೀ? 3 ನೋಡಿರಿ 27 ಅಂದರೆ 3. ಅಂದರೆ 34ರ ಕ್ಯೂಬ್ ಮಾಡಿದ್ರಂದ್ರೆ ನೀವು ಇದು ಆನ್ಸರ್ ಬರುತ್ತೆ. ಓಕೆ, ಇದು ನಮ್ದೇನು ಹೇಳ್ರಿ, ಕ್ಯೂಬಲ್ಲಿ ಕೇಳಿದಂತಹ ಟೈಪ್ 2 ಥರ ಬರ್ತವೆ. ಇವು ನಿಮಗೆ SSCಗೆ ಬಂದಿಲ್ಲ, ಸ್ಕ್ವೇರಲ್ಲಿ ಬಂದವ. ಸೊ ಅದ್ರ ಜೊತೆ ಇದನ್ನು ಟಚ್ಚಲ್ಲಿ ಇಟ್ಕೊಳ್ರಿ. ಡನ್. ಓಕೆ, ಈಗ ನೆಕ್ಸ್ಟ್ ಟಾಪಿಕನ್ನು ನೋಡೋಣ. ಏನದ ರೀ ಅಂದ್ರೆ 1ನೇ ಕ್ಲಾಸ್ ಒಳಗೆ ನಿಮಗೆ ಎಷ್ಟಾಗುತ್ತೋ ಸಾಧ್ಯದ
ಜಲ್ದಿ ಬೇಸಿಕ್ಕನ್ನು ಜಲ್ದಿ ಮುಗಿಸ್ಕೊಂಡು ನಾವನ್ನು ಕ್ಲಾಸ್ ಸ್ಟಾರ್ಟ್ ಮಾಡಬೇಕು. ಓಕೆ ಡನ್. ಭಾಗಾಕಾರದ ನಿಯಮಗಳು, ಡಿವಿಸಿಬಲ್ ರೂಲ್ಸ್ ಐತಲ್ಲ, ಇದ್ರ ಮೇಲೆ ಒಂದು ಕ್ವಶನ್ನು ಪ್ರತಿ ವರ್ಷವೂ ಬಂದೇ ಬರುತ್ತೆ. ನೆಕ್ಸ್ಟ್ ನಾನು ಫಸ್ಟ್ ಶಿಫ್ಟನ್ನು ಅನಲೈಸ್ ಮಾಡ್ತೀನಿಲ್ಲ, 2025 ಫೆಬ್ರವರಿ ನಡೆದಂಥದ್ದು, 4ನೇ ತಾರೀಕು ನಡೆದಂಥದ್ದು. ಅದರೊಳಗೆ ಗೊತ್ತಾಗುತ್ತೆ ಯಾವ ರೀತಿ ಕ್ವಶನ್ಸ್ ಅರೈಸ್ ಆಗ್ಯಾವ ಅಂತೇಳಿ. ಓಕೆ ಡನ್. ಈಗ ರೂಲ್ಸನ್ನು ನೋಡ್ತಾವ, ಭಾಳ ಸಿಂಪಲ್ ಅದಾವ. ಕನ್ನಡದಾಗ ನನ್ನ ಕಡೆ ಇಂಗ್ಲೀಷ್ನಾಗ ಅದಾವ, ಅವು ಬೇಕಾದ್ರೆ ನಿಮ್ಮ ಗ್ರೂಪ್ ಒಳಗೆ ಹಾಕ್ತೀನಿ. ಕನ್ನಡದೊಳಗೆ ನಾನು ರಿಟರ್ನ್ ಬರೆದದವ, ಅವುಗಳನ್ನ ನಾನು ಇಲ್ಲಿ ತಂದಿದ್ದೀನಿ. ಜಸ್ಟ್ ನೋಡ್ಕೊತ ಹೋಗ್ರಿ, ಭಾಳ ಈಜಿ ಅದಾವ. ಸ್ಕ್ರೀನ್ಶಾಟ್ ಹೊಡ್ಕೊಂಡು ಇಟ್ಕೋಬೋದು. ಏನದ ನೋಡ್ರಿ, 2ರ ನಿಯಮ. ಯಾವುದೇ ಒಂದು ಕೊಟ್ಟಂತಹ ಸಂಖ್ಯೆ ಅದು 2ರಿಂದ ಪೂರ್ಣವಾಗಿ ಭಾಗ ಹೋಗ್ಬೇಕಂತಂದ್ರೆ ಆ ಕೊನೆಯ ಅಂಕಿ ಏನದಲ್ಲ, 0, 2, 4, 6, 8 ಅಂದ್ರೆ ಸಮ ಸಂಖ್ಯೆಯನ್ನು ಕೊನೆಗೊಂಡಿರ್ಬೇಕು. ಇಲ್ಲಿ ನೋಡಿರಿ ಎಕ್ಸಾಂಪಲ್ ಅದಾವೆ, ಲಾಸ್ಟ್ 0 ಐತಿ, ಲಾಸ್ಟ್ ಇಲ್ಲಿ ನೋಡಿರಿ 8 ಐತಿ, ಇಲ್ಲಿ 6 ಐತಿ. ಅಂದ್ರೆ ಯಾವುದರ ಸಂಖ್ಯೆ 2ರಿಂದ ಭಾಗ ಹೋಗೋದೇ ತಿಳ್ಕೊರಿ, ಆದರೆ ಲಾಸ್ಟ್ ಅಂಕಿ ಏನಾಗಿರ್ಬೇಕು, ಸಮ ಸಂಖ್ಯೆ ಅಂತ ಕೊನೆಗೊಂಡು. ಅರ್ಥ ಆಯ್ತಾ? ಇದು ಡಿವಿಸಿಬಲ್ ಮಾಡ್ಲಿಕ್ಕೆ ಭಾಳ ಈಸಿ ಆಗುತ್ತೆ ಇವು ರೂಲ್ಸ್. ನೆಕ್ಸ್ಟು 3ರ ನಿಯಮ ನೋಡಿರಿ, 3 ಮತ್ತು 9 ಸೇಮ್ ಬರುತ್ತೆ. ಯಾವುದರ ಒಂದು ಅಂಕಿ ಕೊಡಲಿ ನನಗೆ. ಈಗ ನೋಡಿರಿ 63,153 ಅದ. ಈ ಸಂಖ್ಯೆ 3 ಮತ್ತು 9 ಹೊಕ್ಕತ್ತಾನ. ಅವಾಗ ಏನು ಮಾಡಬೇಕು, ಸಪ್ರೇಟಾಗಿ ಕೂಡಿಸ್ಬೇಕು. ಹೆಂಗೆ, 6 + 3 + 1 + 5 + 3 ಇವನ್ನೆಲ್ಲ ಕೂಡಿಸಿದ್ರೆ ಎಷ್ಟು ಬಂತು, 18 ಬಂತು. ಈ 18 3ರಿಂದ ಭಾಗ ಹೋಗುತ್ತಿಲ್ಲರಿ, ಹೋಗುತ್ತೆ. ಅಂದ್ರೆ ಈ ಪೂರ್ಣ ಸಂಖ್ಯೆ 3ರಿಂದ ಭಾಗ ಹೋಗುತ್ತೆ. 9ರಿಂದ ಕೇಳಿದ್ರು ಸೇಮ್ ಇದೆ, ಕೂಡಿಸೋದು ಡಿವೈಡೆಡ್ ಬೈ 9 ಮಾಡೋದು. ಅಂಡರ್ಸ್ಟ್ಯಾಂಡ್ ಆಗತ್ತಲ್ಲ? ಸಿಂಪಲಾಗಿ ನಿಮಗೆ ಅರ್ಥ ಆಗುವಂಗೆ ಕನ್ನಡದಾಗ ಬರೆದಿದ್ದೀನಿ. ಇಂಗ್ಲೀಷ್ನಾಗ ಬೇಕಾದ್ರೆ ನಾನು ಗ್ರೂಪಲ್ಲಿ ಹಾಕಿರ್ತೀನಿ. ಡನ್. ಇವು 3 ನಿಯಮ ಆದರೂ ಇಲ್ಲೇ ಇಷ್ಟೊಳಗೆ. ಯಾವುದು, 2, 3, 9. ಓಕೆ ಡನ್. ನೆಕ್ಸ್ಟ್ ಈಗ 4ರ ನಿಯಮ, 8ರದು, 16ರದು 3 ರಿಲೇಟ್ ಅದಾವೆ. ಹೆಂಗೆ, ಯಾವುದರ ಒಂದು ಸಂಖ್ಯೆ, ಈಗ ಎದಕ್ಕೆ ನಾನು 4ರದ್ದು ಹೇಳತ್ತೀನಿ ಅಂತಂದ್ರೆ ಇದನ್ನು ಕೇಳ್ಯಾರ, 4ರ ನಿಯಮ ಕೇಳ್ಯಾರ, ಅದ್ರ ಜೊತೆ 8, 16 ನಾನು ಕೊಟ್ಟಿದ್ದೀನಿ. ಓಕೆ ನೋಡಿರಿ, 4ರ ನಿಯಮ ಏನದ ಅಂತ ನೋಡಿರಿ. ಕೊಟ್ಟಂಥ ಸಂಖ್ಯೆ ಯಾವುದರ ಒಂದು ಸಂಖ್ಯೆ ಕೊಡಲಿ, ಅದು 4ರಿಂದ ಭಾಗ ಹೋಗ್ಬೇಕಂದ್ರೆ ಕೊನೆಯ 2 ಅಂಕಿಗಳು 4ರಿಂದ ಭಾಗ ಹೋಗತ್ತೆ ನೋಡಬೇಕು. ನೋಡಿರಿ, 8,14,320 ಅದ. ಇದ್ರಾಗ ಲಾಸ್ಟಿಗೆ ಎಷ್ಟು ಅದ, 20 ತಗೋದು 4ರಲ್ಲಿ ಡಿವೈಡ್ ಮಾಡೋದು. ಇದು 4ರಿಂದ ಡಿವೈಡ್ ಆಗಿ ಹೋಗತ್ತಿಲ್ಲ, ಹೋತಂದ್ರೆ ಈ ಪೂರ್ತಿ ಸಂಖ್ಯೆ 4ರಲ್ಲಿ ಹೋಗತ್ತನ. ವೆರಿ ಈಸಿ ರೀ. ಅದು 8ರದ್ದು ಕೇಟಂದ್ರೆ ಲಾಸ್ಟ್ 3 ಅಂಕಿ 8ರಿಂದ ಡಿವೈಡ್ ಆದವು ಅಂದ್ರೆ ಆ ಪೂರ್ತಿ ಅಂಕಿ 8ರಿಂದ ಡಿವೈಡ್ ಆಗತ್ತನ. ಅದು 16 ಬಂತಂದ್ರೆ ಲಾಸ್ಟ್ 4 ಅಂಕಿ ಡಿವೈಡ್ ಮಾಡೋದು. ಸಿಂಪಲ್ ಅದಲ್ಲ ರೀ. 4ರಲ್ಲಿ ಕೇರತ್ತಿಗೂ ಏನು ಮಾಡೋದು, ಲಾಸ್ಟ್ 2 ಅಂಕಿಲಿ 4ರಲ್ಲಿ ಭಾಗಿಸೋದು, ಅದು ಹೋತಂದ್ರೆ ಪೂರ್ತಿ ಸಂಖ್ಯೆ 4ರಿಂದ ಹೋಗುತ್ತೆ. ಅದೇ ರೀತಿ 8ರದ್ದು ಕೇಳ್ರಿ ಅಂದ್ರೆ ಅವಾಗೇನು ಮಾಡಬೇಕು, ಕೊನೆಯ 3 ಅಂಕಿ ತೊಗೋಬೇಕು. 168 ಐತಿಲ್ಲ, 168 ಇಲ್ಲಿ ಇಲ್ಲ ಸಂಖ್ಯೆ ಕೊಟ್ಟಿನಿ ನೋಡಿ ಎಕ್ಸಾಂಪಲ್. ಆ 3 ಅಂಕಿ ತೊಗೊಂಡು ಇಲ್ಲಿ 2 ಅಂಕಿ ತೊಗೊಂಡ್ರೆ 8 ಡಬಲ್ ಆಯ್ತು, ಅದ್ರ 3 ಅಂಕಿ ತೊಗೋಬೇಕು. 3 ಅಂಕಿ ಡಿವೈಡ್ ಆದವನು 8ರಲ್ಲೇ ಪೂರ್ಣ ಸಂಖ್ಯೆ ಹೋಗುತ್ತೆ. ಇನ್ನು 16 ಬಂತಂದ್ರೆ ಲಾಸ್ಟ್ 4 ಅಂಕಿ ತೊಗೋದ್ರಿ. 1 ನೋಡಿರಿ, 2, 3, 4 ಸೀರಿಯಲ್ದಾವಲ್ಲಿ ರಿಲೇಟೆಡ್ ಅದಾವ ಅಂತೇಳಿ ಅಲ್ಲಿ ತೊಗೊಂಡಿನಿ ನಾನು. ಹೌದಾ? ಡನ್. ಅರ್ಥ ಆಯಿತು? ಇಲ್ಲಿ ನೋಡಿರಿ ಎಷ್ಟದು, ಅಲ್ಲಿ 3, ಇಲ್ಲಿ 3, 6 ಅದು. ವೆರಿ ಸಿಂಪಲ್. ಒಟ್ಟು 5 ನಿಮಿಷ ಮುಗಿತೈತಿ. ಇದು ದಿನ ಒಂದು ಸಲ ನೋಡ್ಬೇಕ್ರಿ, ಒಂದು ರೂಲ್ಸು ಬರ್ಕೊಂಡಿಟ್ಕೋರು ಒಂದು ಕಡೆ. ನೆಕ್ಸ್ಟು 5ರದು, 10ರದು, 25 ಭಾಳ ಈಸಿ ಅದ. ಇವು ರಿಲೇಟ್ ಅದ ಒಂದಕ್ಕೊಂದು. ಏನು ನೋಡಿರಿ, 5ರ ನಿಯಮ, 5ರಿಂದ ಭಾಗ ಹೋಗ್ಬೇಕಾದ್ರೆ ಒಂದು ಲಾಸ್ಟ್ ಸಂಖ್ಯೆ 0 ಇರಬೇಕು, ಇಲ್ಲ 5 ಇರಬೇಕು. ಇದೇನು 5ರ ನಿಯಮ. ಈಸಿ ಅದಾವ್ರಿ. 5ರದ್ದು ಏನೈತಿ, ಲಾಸ್ಟ್ 0 ಇರಬೇಕಲ್ಲ, 5 ಇರಬೇಕು. ನೆಕ್ಸ್ಟು 0 ಅಥವಾ 5 ಇರಬೇಕು. ನೆಕ್ಸ್ಟು 10ರ ನಿಯಮ ಅಂದಾಗ ಏನು ಮಾಡ್ಬೇಕು ರೀ, ಲಾಸ್ಟ್ 0ದಿಂದ ಕೊನೆಗೊಂಡಿರಬೇಕು. ನೋಡಿರಿ, ಇದು 5 ಐತಿ ಅಂದರೆ ಇದು ಹೋಗಂಗಿಲ್ಲ, ಇದು ಮಾತ್ರ ಹೋಗುತ್ತೆ. 10ರಲ್ಲಿ ಅಂದರೆ ಲಾಸ್ಟ್ 0ನೇ ಇರಬೇಕು. ಈಗ ನೆಕ್ಸ್ಟು 25ರದ್ದು ಅಂದಾಗ ಲಾಸ್ಟ್ 2 ಅಂಕಿ ತೊಗೋಬೇಕ್ರಿ ನಾವು. ಏನಿರ್ಬೇಕು ರೀ, ಲಾಸ್ಟ್ 2 ಅಂಕಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲೇ ಎಕ್ಸಾಂಪಲ್ ಬರಿತೀನಿ ನೋಡಿರಿ, 63, 78, 75. ಇನ್ನೊಂದು 3, 4, 5, 00. ಇದು 2 ಎಕ್ಸಾಂಪಲ್. ಅದರದ್ದು 25ರದ್ದು ಹೇಳತ್ತೀನಿ ನಾ ಈಗ. ಈ 25 ಅಂದಾಗ ಲಾಸ್ಟ್ 2 ಅಂಕಿ 25ರಲ್ಲೇ ಭಾಗ ಹೋಗಬೇಕು. ಒಂದು ಇಲ್ಲಂತಂದ್ರೆ ಲಾಸ್ಟ್ 2 ಅಂಕಿ 0 ಇರಬೇಕು. ಅಂದಾಗ ಆ 25ರಲ್ಲೇ ಪೂರ್ತಿ ಸಂಖ್ಯೆ ಭಾಗ ಹೋಗುತ್ತೆ ಅಂದಾಗ. ಹೌದಾ? ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ? ಸಿಂಪಲ್ ಅನ್ಸತ್ತವಲ್ಲ? ಓಕೆ, ಬರ್ದಿಟ್ಕೋರಿ. ನೆಕ್ಸ್ಟು 11ರ ನಿಯಮ. ಇದ್ರ ಬಗ್ಗೆನೂ ನಿಮಗೆ
ಕೇಳ್ಯಾರ, 11 ರೂಲ್ಸ್ ಬಗ್ಗೆ ನಿಮಗೆ ಕೇಳಿದ್ದಾರೆ. ಓಕೆ, ಡನ್. ಇಲ್ಲಿ ಏನು ಮಾಡಬೇಕು, ಯಾವುದೇ ಒಂದು ಕೊಟ್ಟಂತಹ ಸಂಖ್ಯೆ ಅದರ ಇದು ಒಂದು ಕೊಟ್ಟಂತಹ ಸಂಖ್ಯೆ. ಇವಾಗ ಅಲ್ಲೇನು ಮಾಡಬೇಕು, ಆ ಕೊಟ್ಟಂತಹ ಸಂಖ್ಯೆ ಇದ್ದದ್ದನ್ನು ನಮಗೆ 11ರಲ್ಲಿ ಭಾಗ ಹೋಗ್ತೈತೆ ಅಂದ್ರೆ ಸಮಸ್ಥಾನ ಮತ್ತು ಬೆಸಸ್ಥಾನ. ಅಂದರೆ ಈಗ ನೋಡಿರಿ, ಇದು 1ನೇ ಪ್ಲೇಸ್ನಾಗ ಐತಿ, ಇದು 3ನೇ ಪ್ಲೇಸ್ನಾಗ, ಇದು 5 ಅಂದ್ರೆ ಸಮ ಬೆಸ ಗೊತ್ತಾಗತ್ತೆ. ಹಾಂ, ಸಮಸ್ಥಾನದಾಗೂ ಪ್ಲಸ್ ಮಾಡೋದು ಫಸ್ಟಿಗೆ, ಅಥವಾ ಬೆಸಸ್ಥಾನ. ಇಲ್ಲಿ ಫಸ್ಟಿಗೆ ನಾವು ಏನು ಮಾಡೀವ್ರಿ, ಬೆಸಸ್ಥಾನ. ಓಕೆ, ಇಲ್ಲಿ ಸಮ ಅವನ್ನೆರಡು ನೋಡಿರಿ, 2, 3, ಆಮೇಲೆ 4, 6 ಇವುಗಳನ್ನ ಪ್ಲಸ್ ಮಾಡಿ ಎಷ್ಟು ಬಂತು, 15 ಬಂತು. ಆಮೇಲೆ ಬೆಸಸ್ಥಾನ ಉಳಿದುದು 9, 5, 1 ಕೂಡಿಸಿದ್ರೆ 15 ಬಂತು. ಈ ಬಂದಂತಹ 2ನ್ನು ಮೈನಸ್ ಮಾಡಿದ ನಂತರ ಒಂದು 0 ಬರಬೇಕು. ಇಲ್ಲ ಇಲ್ಲೊಂದು ಕೆಳಗೆ ಮಾಡಿ ನೋಡಿರಿ, ಇಲ್ಲಿ 11 ಬಂದೈತಿ ಅಂದ್ರೆ ಒಂದು 0 ಬರ್ತೈತಿ ಕೋರಿ 11ರಲ್ಲೇ ಕಂಪ್ಲೀಟಾಗಿ ಭಾಗ ಹೋಗುತ್ತೆ. ಇಲ್ಲ ಬೇರೆ ಸಂಖ್ಯೆ ಬತ್ತಂದ್ರೆ ಸಂಖ್ಯೆ 11 ಬಂದೈತಿ, ಈ 11 ಬಂದದ್ದು 11ರಲ್ಲೇ ಭಾಗ ಹೋದತ್ತಿ ಕೋರಿ ಅದು ಭಾಗ ಹೋಗುತ್ತೆ. ನಾನು 2 ಎಕ್ಸಾಂಪಲ್ ಕೊಟ್ಟಿನಿ ನಾನು ನಿಮಗೆ, ಕನ್ನಡದಾಗ ನೀವು ಅರ್ಥ ಆಗುವಂಗೆ ಮೇಲ್ಗಡೆ ಕೊಟ್ಟಿನಿ. ಕೊಟ್ಟಂತಹ ಸಂಖ್ಯೆಯು 11ರಿಂದ ಭಾಗವಾಗಬೇಕಾದರೆ ಆ ಸಂಖ್ಯೆಯಲ್ಲಿ ಸಮಸ್ಥಾನದಲ್ಲಿರುವ ಮತ್ತು ಬೆಸಸ್ಥಾನಗಳ ಅಂಕಿಗಳ ನಡುವಿನ ಮೊತ್ತಗಳ ನಡುವಿನ ವ್ಯತ್ಯಾಸ ಅದನ್ನು ಹೆಂಗೆ ಅದಾವ ಅಂತ ಕೆಳಗಡೆ ನಾನು ಎಕ್ಸ್ಪ್ಲನೇಷನು ಬರ್ತೀನಿ. ಅಂಡರ್ಸ್ಟ್ಯಾಂಡ್ ಆಯಿತು. 11 ವೆರಿ ವೆರಿ ಇಂಪಾರ್ಟೆಂಟು ಕೇಳಿದ್ದಾರೆ. ಡನ್. ಓಕೆ, ನೆಕ್ಸ್ಟು 7 ಮತ್ತು 13. ಇಲ್ಲಿ ಸೇಮು ಕೊಟ್ಟಂತಹ ಸಂಖ್ಯೆಯನ್ನು ಏನು ಮಾಡಬೇಕು, 7, 13 ಕೇಳಿದಾಗ ಈ ನೀವು ಬಲಬದಿಯಿಂದ 3 ಅಂಕಿಗಳದು ಗ್ರೂಪ್ ಮಾಡಬೇಕು. 3 ಅಂಕಿದು ಗ್ರೂಪ್ ಮಾಡಬೇಕು. ಗ್ರೂಪ್ ಮಾಡಿದ ಮೇಲೆ 1, 2, 3 ಅಂತ ನಂಬರ್ ಹಾಕಬೇಕು. ಆವಾಗ ಸಮಸ್ಥಾನ ಬೆಸಸ್ಥಾನದಾಗ ಮತ್ತೆ ಏನು ಮಾಡಬೇಕು, ಅವುಗಳ ಸಂಖ್ಯೆ ಕೂಡಿಸ್ಕೊಂಡು ಮೈನಸ್ ಮಾಡಬೇಕು. ಮತ್ತು ಬಂದಂತಹ ಉತ್ತರ 11 ಕೈಗೆ ರಿಲೇಟ್ ಐತ್ರಿ, ಹೌದಾ? ಆ ಬಂದಂತಹ ಕೆಳಗಡೆ ಉತ್ತರ ಐತಿಲ್ಲ, ಅದು ಏನಾಗಬೇಕು, 7ರಲ್ಲೇ ಭಾಗ ಹೋಗ್ತಾರೆ 7ರಲ್ಲೇ, 13ರಲ್ಲೇ ಭಾಗ ಹೋಗ್ತಾರೆ 13ರಲ್ಲೇ. ಇದು ನಾನು ಎಕ್ಸ್ಟ್ರಾ ಹೇಳಿದ್ದೀನಿ. ಓಕೆ, ಎಕ್ಸ್ಟ್ರಾ ಹೇಳಿದ್ದೀನಿ. ಓಕೆ, ಗೊತ್ತಿರಲಿ. ರೂಲ್ಸ್ ಅಂದ್ರೆ ಕಂಪಲ್ಸರಿ ಎಲ್ಲ ತಿಳ್ಕೊಂಡಿರಬೇಕು. ಡನ್. ಓಕೆ, ನೆಕ್ಸ್ಟು ಈಗ 17 ಬಂತು. 17 ಅಂದಾಗ ಏನು ಮಾಡಬೇಕು, ಯಾವುದೇ ಒಂದು ಸಂಖ್ಯೆ ಕೊಟ್ಟಾರಂತಂದ್ರೆ ಈಗ 969 ಈ ಸಂಖ್ಯೆ ಕೊಟ್ಟಾಗಂದ್ರೆ ಈ ಲಾಸ್ಟ್ ಅಂಕಿ ತೊಗೊಂಡು 5ರಲ್ಲೇ ಇಂಟು ಮಾಡಬೇಕು. ಇಂಟು ಮಾಡಿದ ಮೇಲೆ ಈ ಇಂಟು ಮಾಡಿದ ಮೇಲೆ ಎಷ್ಟು ಬಂತು, 45. ಈ ಉಳಿದಂತಹ ಸಂಖ್ಯೆ 96 ಐತಿಲ್ಲ ರೀ, 96 ಒಳಗೆ 45 ಮೈನಸ್ ಮಾಡಬೇಕು. ಅವಾಗ ಎಷ್ಟು ಬಂತು, 51 ಬಂತು. ಈ 51 ಇದ್ದದ್ದು 17ರಲ್ಲೇ ಭಾಗ ಹೋಗ್ತಿಕೋರಿ, ಆ ಪೂರ್ತಿ ಸಂಖ್ಯೆ 17ರಲ್ಲೇ ಭಾಗ ಹೋಗುತ್ತೆ. ಅದನ್ನು ಎಕ್ಸ್ಪ್ಲನೇಷನ್ ಪೂರ್ತಿ ಕನ್ನಡದಾಗ ಬರ್ತೀನಿ ನೋಡಿರಿ, ಹೌದಾ? ಇವು ಮೇನ್ ರೂಲ್ಸ್ 11. ಇದಾದ ತಕ್ಷಣ ಏನಾಯ್ತು ರೀ, ಇನ್ನು 6 ಉಳಿದದ್ದು 6ರ ನಿಯಮ ಏನದ, 6ರಿಂದ ಭಾಗ ಹೋಗ್ಬೇಕಂದ್ರೆ ಆ ಸಂಖ್ಯೆ 2 ಮತ್ತು 3ರಿಂದ ಭಾಗ ಹೋಗಬೇಕು ಅಂದ್ರೆ 6ರಿಂದ ಹೋಗುತ್ತೆ. 2ರದ್ದು ಹೇಳೀನಿ, 3ರದ್ದು ಹೇಳೀನಿ ರೂಲ್ಸ್, ಹೌದಾ? ಅವೆರಡು ಗೊತ್ತಿತ್ತಪ್ಪ ಅಂತಂದ್ರೆ ಇದನ್ನು ನೀವು ಮಾಡ್ಬೋದು. ಓಕೆ, ಡನ್. ಈಗ ನೆಕ್ಸ್ಟ್ 12ರ ನಿಯಮ ಏನದ ರೀ, 3 ಮತ್ತು 4ರಿಂದ ಆ ಸಂಖ್ಯೆ ಭಾಗ ಹೋತಂದ್ರೆ 12ರಲ್ಲೇ ಪೂರ್ತಿಯಾಗಿ ಭಾಗ ಹೋಗುತ್ತೆ. 3ರದ್ದು ಹೇಳೀನಿ, 4ರದ್ದು ಹೇಳೀನಿ. ಹಿಂದಿನ ರೂಲ್ಸ್ ನೆನಪಿದ್ದವ್ರು ಈಗ ಮುಂದಿನ 8 ರೂಲ್ಸ್ ನೆನಪಾಗ್ತವೆ. ಓಕೆ, ನೆಕ್ಸ್ಟು 14ರ ನಿಯಮ ಅಂದಾಗ 2 ಮತ್ತು 7ರಲ್ಲೇ ಭಾಗ ಹೋಗ್ತಿಕೋರಿ, ಆ ಸಂಖ್ಯೆ 14ರಲ್ಲೇ ಭಾಗ ಹೋಗುತ್ತೆ. 2ರದ್ದು ಹೇಳೀನಿ, 7ರದ್ದು ಹೇಳೀನಿ. ನೆಕ್ಸ್ಟು 15ರದ್ದು ಅಂದಾಗ ಏನು ಮಾಡ್ತೀರಿ, 3 ಮತ್ತು 5ರಲ್ಲೇ ಭಾಗ ಹೋಗ್ತಿಕೋರಿ, ಆ ಸಂಖ್ಯೆ 15ರಲ್ಲೇ ಭಾಗ ಹೋಗುತ್ತೆ. ಇದನ್ನು ಯಾಕೆ ಹೇಳತ್ತೀನಿ ಅಂತಂದ್ರೆ 4 ಸಂಖ್ಯೆಗಳನ್ನು ಕೊಟ್ಟು ನಿಮಗೆ ಏನು ಕೇಳ್ಯಾರ, ಈ ಕೆಳಗಿನವುಗಳಲ್ಲಿ ಈ 4 ಸಂಖ್ಯೆಗಳಿಂದ ಯಾವ ಸಂಖ್ಯೆ ಭಾಗ ಹೋಗುತ್ತದೆ ಅಂತ ಕೇಳ್ಯಾರ. ಓಕೆ, ಅಂಡರ್ಸ್ಟ್ಯಾಂಡ್ ಆಗತ್ತಲ್ಲ. ಒಂದು ಎಕ್ಸಾಂಪಲ್ ನಿಮ್ಗೆ ಲಾಸ್ಟ್ ಹೇಳ್ತೀನಿ ಹೆಂಗೆ ಕೇಳ್ಯಾರ ಅಂತೇಳಿ. ಓಕೆ, ಡನ್. ನೆಕ್ಸ್ಟ್ ಇನ್ನೊಂದು ಪೇಜ್ ಅದ ನೋಡಿರಿ. 18ರದ್ದು ಅಂದಾಗ 2 ಮತ್ತು 9ರಲ್ಲೇ ಭಾಗ ಹೋಗ್ತಂದ್ರೆ 18ರಲ್ಲೇ ಭಾಗ ಹೋಗುತ್ತೆ. 20ರಲ್ಲೇ ಕೇಳಿದಾಗ 4 ಮತ್ತು 5ರಲ್ಲೇ ಭಾಗ ಹೋಗಬೇಕು. 24ರದ್ದು ಕೇಳಿದಾಗ 3 ಮತ್ತು 8. 36 ಅಂದ್ರೆ 9 ಮತ್ತು 4. 40 5 ಮತ್ತು 8. 80 ಕೇಳಿದ್ರೆ 5 ಮತ್ತು 16. ಇವೆಲ್ಲ ಹೇಳಿದ್ನಂತಂದ್ರೆ ಸೊ ಇವೆಲ್ಲ ನೆನಪಿಡೋದು ಹೆಂಗೆ ರೀ, 20 ಮಗ್ಗೆ ಬರ್ತಾವೆ, 4 5 20, ಹೌದಾ? 20ರಲ್ಲೇ ಗೊತ್ತಾಯ್ತು. 9 2 18. ನೆಕ್ಸ್ಟು 3 8 24. ಟೇಬಲ್ಸ್ ಬಂದರೆ ಇಲ್ಲಿ ಯೂಸ್ ಆಗುತ್ತೆ ನೋಡಿರಿ, ಒಂದ್ಕೊಂದು ರಿಲೇಟ್ ಆಗತ್ತಲ್ಲ ನಿಮಗೆ, ಅಂಡರ್ಸ್ಟ್ಯಾಂಡ್ ಆಗತ್ತಲ್ಲ. ಓಕೆ, ಇಷ್ಟು ರೂಲ್ಸ್ ಅದು. ಓಕೆ, ಈಗ ಈ ರೂಲ್ಸ್ ಮೇಲೆ ಕ್ವಶನ್ ಹೆಂಗೆ ಬಂದದ ಅಂತೇಳಿ ಒಂದು ಕ್ವಶನ್ ತೊಗೊಂಡು ಹೇಳ್ತೀನಿ.
ಓಕೆ ನೋಡಿರಿ. ಓಕೆ ಇಲ್ಲಿ ನೋಡಿ, ಇದೊಂದು ಕ್ವಶನ್. ನೆಕ್ಸ್ಟ್ ನಾನು ಶಿಫ್ಟ್ ವೈಸ್ ಮಾಡ್ತೀನಿಲ್ಲ, ಇದು ಫಸ್ಟ್ ಶಿಫ್ಟಲ್ಲಿ ಕೇಳಿದಂಥ ಕ್ವಶನ್. ಓಕೆ, ಈಗೇನು ಕೇಳ ನೋಡ್ರಿ, 15, 25, 40 ಮತ್ತು 75ರಿಂದ ನಿಖರವಾಗಿ ಭಾಗಿಸಬಹುದಾದ ಅತಿ ದೊಡ್ಡ 4 ಅಂಕಿಯ ಸಂಖ್ಯೆ ಯಾವುದು? ಭಾಗಾಕಾರ ನೀವು ಇಷ್ಟೆಲ್ಲ ರೂಲ್ಸ್ ನೋಡಿರಿ. ಈಗ ಸೊ ಇಷ್ಟೆಲ್ಲ ನಂಬರ್ಲೆ ಭಾಗಿಸ್ಕೋತ ಕೂಡ್ಬೇಕೇನ್ರಿ ಅಂತ ನೀವು ವಿಚಾರ ಮಾಡ್ತೀರಿ. ಓಕೆ, ಈಗ ಬೇಡ. ಈಗ 40 ಅದ ಇಲ್ಲರಿ, 40ಅನ್ನು ನಾನು ಯಾವ ರೀತಿ ಅಂತಂದ್ರೆ, ಈಗ 4 40 ಮಾಡ್ಬೋದಾ? ಹೌದಾ? ಲಾಸ್ಟಿಗೆ ಏನು ಬಂತು? 0 ಅಂತ. ಓಕೆ, ಈ 0 ಅಂತಂದಾಗ, ಅಥವಾ ಫಾರ್ ಎಕ್ಸಾಂಪಲ್ ಇದು ಬೇಡ, ಹೌದಾ? ಇದು ಬ್ಯಾಡ್ ನಿಮಗೆ, ಇದು ಮಾಡ್ಬೋದು. ಇಲ್ಲ ಅಂತಂದ್ರೆ ಇಲ್ಲಿ 75 ಅದ ನೋಡಿರಿ. 75 ಅಂದ್ರೆ ನಮಗೆ 25 ಭಾಗ ಹೋಗ್ಬೇಕಾ? 25 ರೂಲ್ಸ್ ಏನದ ರೀ, ಲಾಸ್ಟಿಗೆ ನಮಗೆ 2 0 ಇರಬೇಕು, ಇಲ್ಲ 75. ಇಲ್ಲಿ ನೋಡಿ, ಈ 2 ಆಪ್ಷನ್ ಅದಾವೆ. 2 ಆಪ್ಷನ್ ಇದ್ದಾಗ ನಮಗೆ ಈ 40 ಯೂಸ್ ಆಗ್ತದೆ. ಈಗ ನನಗೆ 25ರಲ್ಲಿ ಒಂದು ರೂಲ್ಸ್ ಚೆಕ್ ಮಾಡಿರ್ತಾನೆ, ಏನು ಬಂತು? ಲಾಸ್ಟಿಗೆ 75, ಲಾಸ್ಟ್ 00. ಸರ್ ಇವೆರಡು ಹೋದ್ವು ರೀ, ಮತ್ತು ಇವೆರಡು ಹೋದ್ವು. ಇವೆರಡ್ರಾಗ ಹೆಂಗೆ ಮಾಡೋರು ಈಗ? ಹೌದಾ? ಅವಾಗ ಏನು ಮಾಡ್ತೀರಿ ಹೇಳ್ರಿ, ಈಗ 10ರದು 4 ಲಾಸ್ಟಿಗೆ 0 ಐತಂದ್ರೆ ನನಗೆ 0 ಬರಬೇಕು, ಕೊನೆಯಲ್ಲಿ 0 ಇರಬೇಕು ನನಗೆ, ಅಂದ್ರೆ 40ರಲ್ಲಿ ಹೋಗುತ್ತೆ. ಯಾಕಂದರೆ 10 4 40 ಅಂದ್ರೆ ಲಾಸ್ಟಿಗೆ 0 ಅದು. ಈಗ ಇದು 5 ಅದ ಅಂತಂದ್ರೆ ಇದು ಹೋಗಿ ಬರೋಂಗಿಲ್ಲ, ಅಂದ್ರೆ ಆನ್ಸರ್ ಯಾವುದು? 9600. ಅರ್ಥ ಆಯ್ತಲ್ಲ? ಇಷ್ಟೆಲ್ಲ ರೂಲ್ಸ್ ಮಾಡಿದರೆ ಇದು ಯೂಸ್ ಆಗುತ್ತೆ ಅಂತೇಳಿ ನಿಮಗೆ ತೋರಿಸ್ಕೊಟ್ಟದ್ದು. ಅಂಡರ್ಸ್ಟ್ಯಾಂಡ್ ಆಯಿತಾ? ಇದು ಬೇಸಿಕಲಿ ಬರುವಂತಹ 2 ಟಾಪಿಕ್ಸು. ಇನ್ನು ನೆಕ್ಸ್ಟ್ ಇನ್ನೂ ಟಾಪಿಕ್ಸನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಮತ್ತೆ ನಿಮ್ಮ ಮುಂದೆ ತರ್ತೀನಿ. ಅದೇ ರೀತಿ ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಮತ್ತೇನಾದರೂ ನಿಮ್ಮದು ಕ್ವಶನ್ಸ್ ಇತ್ತಂದ್ರೆ ಕಮೆಂಟ್ ಮುಖಾಂತರ ತಿಳಿಸ್ರಿ. ವಿಡಿಯೋ ನೋಡಿದ ತಕ್ಷಣ ಒಂದು ಲೈಕ್ ಕೊಡಿರಿ, ವಿಡಿಯೋನ ಶೇರ್ ಮಾಡಿರಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.